ಇವಾಗ ಇದೇನು ಜಮೀನ್ ನೋಡ್ತಾ ಇದೀವಿ. ಈ ಜಮೀನು ಯಾರಿಗೆ ಸಂಬಂಧಪಟ್ಟಿದ್ದು, ಯಾರಿಗೆ ಸೇರಿದ್ದು? ಸಂಗೊಳ್ಳಿ ರಾಯಣ್ಣ ಸೇರಿ ಸರ್. ಸಂಗೊಳ್ಳಿ ರಾಯಣ್ಣ ಆಸ್ತಿ ಅದಕ್ಕೆ ಅಷ್ಟು ಸಂಗೊಳ್ಳಿ ರಾಯಣ್ಣ ಈಗಲೂ ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ಇದೆ. ಈಗ ಸರ್ ಬೇರೆ ಬೇರೆ ಹೆಸರು ಬಿಟ್ಟು ಹೋಗೋ ಕೊಟ್ಟು ಬಿಡ್ಯಾರ, ಬಿಟ್ಟು ಹೋಗ್ಬೇಕು ಕೊಟ್ಟೋಗ್ಬಿಡಿ. ಬಟ್ ಇದು ಸಂಗೊಳ್ಳಿ ರಾಯಣ್ಣಿಗೆ ಸೇರ್ಬೇಕಾಗಿತ್ತು. ಸಂಗೊಳ್ಳಿ ರಾಯಣ್ಣ ಆಸ್ತಿನ ಇದೆ. ಇದು ಎಷ್ಟು ಎಕರೆ ಸರ್? ಇದು 11 ಎಕರೆ ಐತೆ ಅಂತಾರೆ ಸರ್. 11 ಎಕರೆ. ಓಕೆ. ಇದು ರಕ್ತಮನೆ ಹೊಲ ಅಂದ್ರೆ ಏನು? ಇದು ರಕ್ತಮನೆ ಹೊಲ ಆಚೆ ಕಡೆ ಸರ್. ಅಲ್ಲಿ ಬರ್ತದೆ. ಇದು 11 ಎಕರೆ. ಆ ರಕ್ತಮನೆ ಹೊಲ ಎಷ್ಟು? ಅದು 12 ಎಕರೆ ಐತ್ರಿ. ಅದು 12 ಎಕರೆ. 11 ಪ್ಲಸ್ 12 ಎಕರೆ. ಅದು ಬೇರೆಯವ್ರಿಗೆ ಅದು ಕೊಟ್ಟಿದೆ. ಅದು ಈಗ ಅವ್ರ ಕುಟುಂಬಸ್ಥರು ಯಾರು ಮಾಡ್ತಾರೆ ಇದನ್ನ? ಆಮೇಲೆ ಈ ದೇವಸ್ಥಾನ, ಈ ಜಮೀನಲ್ಲಿ ಸಂಗೊಳ್ಳಿ ರಾಯಣ್ಣ ಮೊದಲಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು ಅನ್ನೋ ಪ್ರತೀತಿ ಇದೆ. ಹಳೆ ಮನೆ ಇಲ್ಲೇ ಇತ್ತು ಅಂತ ನಾವು ಕೇಳ್ಪಟ್ಟಿದೀವಿ. ಇಲ್ಲೇ ಹುಟ್ಟಿದಾರೆ. ಪ್ರಿಯ ವೀಕ್ಷಕರೇ, ನಾವೇನ್ ನೋಡ್ತಾ ಇದೀವಿ, ಇದು ಸಂಗೊಳ್ಳಿ ರಾಯಣ್ಣನವರ ಜಮೀನು. ಇದು ಅವ್ರದೇ ಜಮೀನು ಇದು, ಆಯ್ತಾ? ದಾಖಲೆಗಳಲ್ಲೂ ಕೂಡ ಇದೆ. ಆದ್ರೆ ಇವಾಗ ಈ ಜಮೀನನ್ನ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಬಟ್ ಅದೇ ಈ ಜಮೀನಿನಲ್ಲಿ ಏನು 11 ಎಕರೆ ಜಮೀನಿದೆ. ಈ ಜಮೀನಲ್ಲಿ ಒಂದು ಗುಡಿನೂ ಇದೆ. ಆ ಗುಡಿಯಲ್ಲಿ ಸಂಗೊಳ್ಳಿ ರಾಯಣ್ಣನವರು ಚಿಕ್ಕವರಿದ್ದಾಗ ಮತ್ತು ಬೆಳೆಯೋ ತನಕನೂ ಇಲ್ಲೇ ಇದ್ದು ಆ ದೇವರಿಗೆ ಪೂಜೆಯನ್ನ ಮಾಡಿ, ಪೂಜೆಯನ್ನ ಸಲ್ಲಿಸಿ, ಅಲ್ಲಿ ಅವ್ರು ಏನೇ ಕೆಲಸ ಕಾರ್ಯ ಆಗ್ಬೇಕಾಗಿದ್ರು ಕೂಡ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ತಮ್ಮ ಎಲ್ಲಾ ಕೆಲಸಗಳನ್ನ ಮಾಡ್ತಿರ್ತಕ್ಕಂತಹ ಆ ಒಂದು ಜಮೀನು ಗುಡಿ ಇಲ್ಲೇ ಇರ್ತಕ್ಕಂಥದ್ದು. ತುಂಬಾ ಖುಷಿ ಆಗತ್ತೆ ನೋಡಿ. ಈ ಮಣ್ಣು ಒಂದು ಸತಿ ಈ ಮಣ್ಣಿನ ಮುಟ್ಟಡ. ಇದು ಸಂಗೊಳ್ಳಿ ರಾಯಣ್ಣನವರ ಭೂಮಿ ನೋಡಿ. ಇಲ್ಲಿ ಈ ಮಣ್ಣಲ್ಲಿ ಅವರು ಉಳುಮೆನೂ ಮಾಡಿದ್ದಾರೆ, ಕೆಲಸನೂ ಮಾಡಿದ್ದಾರೆ, ಆಯ್ತಾ? ಅದ್ರ ಜೊತೆಗೆ ಅವರು ಸಾಕು ಏನೋ ಅವರು ದನ ಕರುಗಳೇನೋ ಸಾಕ್ತಿದ್ರು. ದನ ಕರ ಕುರಿಗಳು ಎಲ್ಲ ಇಲ್ಲೆಲ್ಲ ಸಾಕ್ತಿದ್ರು, ಎಲ್ಲ ಮಾಡ್ತಿದ್ರು. ಓಕೆ. ನೋಡಿ, ಈ ಜಮೀನಲ್ಲಿ ಅವರು ಎಲ್ಲಾ ತರದ ದನ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಸಾಗುವಳಿ ಜಮೀನು ಮಾಡುವಂತದ್ದಾಗಿರ್ಬೋದು, ಇದೆಲ್ಲ ಕೆಲಸವನ್ನ ಅವರು ಕೂಡ ಮಾಡ್ತಿದ್ರು. ಅದಾದ್ಮೇಲೆ ಅವರು ಕಿತ್ತೂರು ಸಂಸ್ಥಾನಕ್ಕೆ ಸೇನಾಧಿಪತಿ ಆಗಿ ಅವರು ನೇಮಕಗೊಳ್ತಾರೆ, ಅಂದ್ರೆ ಸೈನಿಕರಾಗಿ ನೇಮಕಗೊಳ್ತಾರೆ. ಸೊ ಇದು ಸಂಗೊಳ್ಳಿ ರಾಯಣ್ಣನವರ ಜಮೀನು. ಸೊ ನೀವೆಲ್ಲರೂ ಕೂಡ ಇದನ್ನ ಶೇರ್ ಮಾಡಿ, ಮತ್ತೆ ನೀವು ಆದಷ್ಟು ಜನ ಇಲ್ಲಿಗೆ ವಿಸಿಟ್ ಮಾಡಿ. ಈ ಕ್ಷೇತ್ರವನ್ನ ಇನ್ನು ಪ್ರವಾಸಿ ತಾಣವಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇದು ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ಕಂಪನಿ ರೊಕ್ಕ ನಿಮ್ ದೇಶದಿಂದ ತಂದಿದ್ರ? ನಮ್ ದೇಶದ ರೊಕ್ಕ ಅದನ್ನ ನಾವು ಕಿತ್ಕೊಂಡ್ರ ಅದೆಂಗ್ರಿ ಅಪರಾಧ ಆಗ್ತೈತಿ? ಚಿನ್ನದಂತ ನಮ್ಮ ಕಿತ್ತೂರು ಅರಮನೆ ಮೇಲೆ ದಾಳಿ ಮಾಡಿ ನಮ್ಮ ತಾಯ್ನಾಡ್ ಸಂಪತ್ನ ದೋಚ್ಕೊಂಡೋದ್ರಲ್ಲ, ಅದು ಅಪರಾಧ. ಕಿತ್ತೂರು ಮಂದಿನ ತಾನ್ ಹೆತ್ತ ಮಕ್ಕಳಂಗ ನೋಡ್ಕೊಳ್ತಿದ್ದ ನಮ್ಮ ಚೆನ್ನವ್ವ ತಾಯಿನ ಅನ್ಯಾಯವಾಗಿ ಕೊಂದ್ರಲ್ಲ, ಅದು ಅಪರಾಧ. ಕನ್ನಡದ ನೆಲದ ಮೇಲ ಪರಕಿ ನಾಯಿಗಳು ದಬ್ಬಾಳಿಕೆ ಮಾಡಿ ನಮ್ ನಾಡ್ ಕಚೇರಿಗಳನ್ನ ಒಕ್ಕೊಂಡು ಆಳ ಕತ್ತಿದ್ರಲ್ಲ, ಅದು ಅಪರಾಧ. ನಮ್ ನಾಡ್ ಸ್ವಾತಂತ್ರ್ಯ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡಿದ್ರ ಅದೆಂಗ್ರಿ ಅಪರಾಧ ಆಗ್ತೈತಿ? ಅದು ಅಪರಾಧ ಅಲ್ಲ ಸಾಹೇಬ್ರ, ದೇಶ ಪ್ರೇಮ.